ಪವಿತ್ರ ಗೌಡಗೆ ಕೈದಿ ನಂಬರ್ ನೀಡಿದ್ದಾರೆ ಸಿಬ್ಬಂದಿ. ಈಗಾಗಲೇ ಜೈಲಿನಲ್ಲಿರುವಂತಹ ಪವಿತ್ರ ಗೌಡಗೆ ವಿಚಾರಣಾಧೀನ ಕೈದಿ ನಂಬರ್ ಅನ್ನ 6024 ನಂಬರ್ ಅನ್ನ ಕೊಡಲಾಗಿದೆ. ಅವರ ಫೇವರೇಟ್ ನಂಬರ್ನ ಎಲ್ಲಾ ಕಡೆ ಕೇಳ್ಕೊಂಡು ಕಾರ್ ನಂಬರ್ ಸೇರಿದಂತೆ ಬೇರೆ ಎಲ್ಲ ಕಡೆ ಇದು ಮಾಡ್ತಾ ಇದ್ರಲ್ಲ, ಆ ರೀತಿ ಏನಿಲ್ಲ. ಈಗ ಕೈದಿ ನಂಬರ್ ಸಿಕ್ಕಿದೆ, 6024 ಅನ್ನುವಂಥ ನಂಬರು. ಕೈದಿ ನಂಬರನ್ನು ಜೈಲಾಧಿಕಾರಿಗಳು ಈಗಾಗಲೇ ನೀಡಿದ್ದಾರೆ. ನಿನ್ನೆ ಪರಪ್ಪನ ಅಗ್ರಹಾರ ಸೇರಿರುವಂತಹ ಪವಿತ್ರ ಗೌಡಗೆ, ಅಗ್ರಹಾರದಲ್ಲಿರುವಂಥ ಪವಿತ್ರಗೆ ಈಗ ಸಿಬ್ಬಂದಿಯಿಂದ 6024 ಅನ್ನುವಂಥ ವಿಚಾರಣಾಧೀನ ಕೈದಿ ನಂಬರನ್ನು ಕೊಡಲಾಗಿದೆ. ಈ ಮೂಲಕ ಕೈದಿ ನಂಬರ್ 6024 ಅಂದರೆ ಜೈಲಾಧಿಕಾರಿಗಳ ಎದುರುಗಡೆ ಬಂದು ಪವಿತ್ರ ಗೌಡ ಹಾಜರಾಗಬೇಕಾಗುತ್ತೆ. ಅಂದರೆ ಇವತ್ತಿನಿಂದ ಪವಿತ್ರ ಗೌಡ ಕೈದಿ ನಂಬರ್ 6024. ಕೈದಿಗಳಿಗೆ ಹೋದ ತಕ್ಷಣ ಪ್ರೊಸೀಜರನ್ನು ಮಾಡಲಾಗುತ್ತೆ. ಯಾವ ಸೆಲ್ನಲ್ಲಿ, ಮೊದಲು ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗುತ್ತೆ. ಅದೇ ರೀತಿಯಾಗಿ ಅವರ ಅರ್ಹತೆಗೆ ತಕ್ಕಂತೆ ಯಾವ್ಯಾವ ಸೆಲ್ಲಲ್ಲಿ ಇಡಬೇಕು ಅನ್ನೋದು ಕೂಡ ನೋಡ್ತಾರೆ. ಇನ್ನು ಕೈದಿ ನಂಬರ್ ಅಂತ ಕೂಡ ಕೊಡಲಾಗುತ್ತೆ. ಕೈದಿ ನಂಬರನ್ನು ಈಗಾಗಲೇ ಪವಿತ್ರ ಗೌಡಗೂ ಕೂಡ ಕೊಟ್ಟಿದ್ದಾರೆ. 6024 ಅನ್ನುವಂಥದ್ದು ಕೈದಿ ನಂಬರ್. A1 ಆರೋಪಿಗೆ ಸಿಕ್ಕಿರುವಂಥ ನಂಬರ್ ಇದು. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ. ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ಆರೋಪಿಗಳು ಅಂತ ಬಂದಾಗ ನಿನ್ನೆ ದರ್ಶನ್, ಧನರಾಜ್, ವಿನಯ್, ಪ್ರದೂಷನ್ನ ಕಸ್ಟಡಿ ಕೊಡಲಾಗಿದೆ. ಅದೇ ರೀತಿಯಾಗಿ ಉಳಿದಂಥ ಕೆಲ 4 ಆರೋಪಿಗಳನ್ನು ಜೈಲಿಗೆ ಕೂಡ ಕಳುಹಿಸಲಾಗಿದೆ. ಅದರ ಬೆನ್ನಲ್ಲೇ ಮೋಹನ್ ರಾಜ್ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿರುವಂಥದ್ದು. ಅಂದರೆ ಮೋಹನ್ ರಾಜಿಂದ 40 ಲಕ್ಷ ಹಣವನ್ನು ದರ್ಶನ್ ಪಡ್ಕೊಂಡಿದ್ರು, ಅದು ಕೂಡ ಸಾಕ್ಷ್ಯ ನಾಶ ಮಾಡೋದಕ್ಕೆ ಅಂತ. ಯಾರು ಈ ಮೋಹನ್ ರಾಜ್? ಸದ್ಯಕ್ಕೆ ಮೋಹನ್ ರಾಜನ್ನ ಹಿಡಿಯೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪೊಲೀಸರು ಅಂತ? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ 17 ಆರೋಪಿಗಳಲ್ಲಿ 13 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತದ್ದು. ಇನ್ನು 4 ಆರೋಪಿಗಳು ದರ್ಶನ್ ಸೇರಿದಂತೆ ಇನ್ನು 4 ಜನ ಆರೋಪಿಗಳೇನಿದ್ರೆ, ಈ 4 ಜನ ಆರೋಪಿಗಳನ್ನ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಒಂದು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು. ಪ್ರಕರಣ ಸಂಬಂಧ ತನಿಖೆಯಲ್ಲಿ ದರ್ಶನ್ ಸೇರಿದಂತೆ ಕೆಲವರು ಸಹಕರಿಸಿಲ್ಲ, ವಿಚಾರಣೆ ಇದೆ ಅಂತ ಹೇಳಿ ಅವರು ನ್ಯಾಯಾಲಯಕ್ಕೆ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಮಾಹಿತಿಯನ್ನ ಸಲ್ಲಿಕೆಯನ್ನ ಮಾಡಿ ಈಗಾಗಲೇ ಅವ್ರನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಅವ್ರನ್ನ ವಶಪಡಿಸಿದ ಬೆನ್ನಲ್ಲೇ ವಿಚಾರಣೆ ಕೂಡ ತೀವ್ರವಾಗಿ ನಡೀತಾ ಇದೆ. ಆಮೇಲೆ ನಿನ್ನೆ ರಿಮಾಂಡ್ ಅಪ್ಲಿಕೇಶನ್ ಹಾಕುವಂತ ಸಂದರ್ಭಕ್ಕೆ ಅದರಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಉಲ್ಲೇಖವನ್ನು ಮಾಡಿದ್ರು. ದರ್ಶನ್ಗೆ ಸುಮಾರು 40 ಲಕ್ಷ ಹಣವನ್ನು ಕೊಟ್ಟಿದೆ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. 2 ದಿನಗಳ ಕಾಲ ಕಸ್ಟಡಿಯಲ್ಲಿರುವಂಥ ಆರೋಪಿಗಳ ಜೊತೆ ಏನೆಲ್ಲ ತನಿಖೆ ನಡೆಯುತ್ತೆ, ಮತ್ತೇನೆಲ್ಲ ಮಾಹಿತಿ ಬಹಿರಂಗ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ.